ಬಾಲಕೃಷ್ಣ ಸರ್, ಅಭಿವೃದ್ಧಿ ವಿಚಾರದ ಬಗ್ಗೆ ಮಾತನಾಡ್ತಾ ಇಲ್ಲ, ಸುಮ್ಮನೆ ಯಾವುದೋ ಒಂದು ವಿಚಾರ ಮುನ್ನೆಲೆ ತರ್ತಿದ್ದೀರಿ, ಜನರನ್ನ ಡೈವರ್ಟ್ ಮಾಡ್ತಾ ಇದ್ರಿ ಅನ್ನುವ ಆರೋಪ. ಇಲ್ಲ, ಇದರಲ್ಲಿ ಡೈವರ್ಟ್ ಮಾಡುತ್ತಾ ಇರೋದು ಯಾರು ಅಂತ ಹೇಳಿದ್ರೆ ಕಾಂಗ್ರೆಸ್ನ ಏನು ನಾವು ಜನಪ್ರಿಯ ಯೋಜನೆಗಳು, ಅಭಿವೃದ್ಧಿ ಕಾರ್ಯಗಳು, ಜನರಿಗೆ ಅದಕ್ಕೇನು ಜನಪ್ರಿಯತೆ ಇದೆ. ಸೊ ಆ ಒಂದು ಜನಪ್ರಿಯತೆನ ಇವರು ಸಹಿಸಲಾರದೆ ನಾವು ಇಂಥ ಡೈವರ್ಟ್ ಮಾಡೋ ಅಂಥ ಕೆಲವು ನಮ್ಮಲ್ಲೇ ಜಗಳ ಇದೆ ಅಂತಕ್ಕಂಥದ್ದು, ನಮ್ಮಲ್ಲಿ ಹೇಳ್ತಕ್ಕಂಥದ್ದು ಇವರು ಬಿಜೆಪಿಯವರು JDS ಅವರು ಮಾಡ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಇವರು ಹೇಳಿದ ರೀತಿಯಲ್ಲಿ ಯಾವುದೇ ರೀತಿಯಾದ ಮೂಲ ವಲಸಿಗ ಅಂತಕ್ಕಂಥದ್ದು ಇಲ್ಲ, ನಮ್ಮಲ್ಲಿ ಯಾವುದೇ ಬಡ ಬಡಿದಾಟಗಳಿಲ್ಲ. ಈಗ ಇವರು ಬಿಜೆಪಿನಲ್ಲಿ ಏನು ಕಡಿಮೆ ಇದೆಯಾ? ಇವತ್ತು ಯತ್ನಾಳ್ ಬಣ ಇದೆ, ಆಮೇಲೆ ಇವರು ಯಾರು ಯಡಿಯೂರಪ್ಪನವರ ಬಣ ಇದೆ. ಸೊ ಇವತ್ತು ವಿಜಯೇಂದ್ರ ಅವ್ರನ್ನ ಅಲ್ಲಿ ಅವರು ತಂದು ಬಿಜೆಪಿ ರಾಜ್ಯಾಧ್ಯಕ್ಷ ಕುಂದಿರಿಸಿದ್ರು. ಇವತ್ತು JDSನವ್ರಿಗೆ ಏನಾದರೂ ಈ ವಿಚಾರಗಳ ಬಗ್ಗೆ ಮಾತನಾಡೋಕ್ಕೆ ಹಕ್ಕಿದೆಯಾ? ಸೊ ಅವರಲ್ಲಿ ಇರ್ತಕ್ಕಂಥದ್ದು ಯಾವ ರೀತಿಯ ರಾಜಕಾರಣ ಅಂತಕ್ಕಂಥದ್ದು ತಮಗೆ ಗೊತ್ತಿದೆ. ಸೊ ಆದ್ರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಇವರು ಸರ್ ಒಂದು ನಿಮಿಷ ಸರ್ ಕನ್ಕ್ಲೂಡ್ ನೋಡಿ ಸರ್, ಇದು ಒಟ್ಟಾರೆಯಾಗಿ ಏನಂತ ಹೇಳಿದ್ರೆ ಬಹಳ ಸ್ಪಷ್ಟವಾಗಿ ಒಂದು ಅಭಿಪ್ರಾಯಕ್ಕೆ ಏನು ಬರ್ಬೋದು ಅಂತ ಹೇಳಿದ್ರೆ, ನೋಡಿ ಏನು ಯತೀಂದ್ರ ಅವರ ಹೇಳಿಕೆ ಕೊಟ್ಟರು, ಖಂಡಿತವಾಗೂ ಅದನ್ನು ತಪ್ಪಾಗಿ ವಿಶ್ಲೇಷಣೆ ಮಾಡಬೇಡಿ. ಅದು ಅವರು ಅಹಿಂದ ನಾಯಕತ್ವ ಸೈದ್ಧಾಂತಿಕ ನಾಯಕತ್ವ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಮುಖ್ಯಮಂತ್ರಿ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟ ವಿಶ್ಲೇಷಣೆ ಆಗುತ್ತೆ. ತಪ್ಪಾಗಿ ವಿಶ್ಲೇಷಣೆ ಅಲ್ಲ, ಅದು ತಪ್ಪಾಗಿ ವಿಶ್ಲೇಷಣೆ ಅಲ್ಲ. ಜಾತಿ ಗಣತಿ ಒಂದು ಕಡೆ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಯಾಕೆ ಹೇಳಿಕೆಯನ್ನು ಕೊಟ್ಟರು? ಆಯ್ತು, ಈಗ ಕಾಂಗ್ರೆಸ್ ಪಕ್ಷ ಅಹಿಂದದಿಂದ ಅಧಿಕಾರಕ್ಕೆ ಬರ್ತಾ ಇದೆ. ನೋಡಿ, ಕಾಂಗ್ರೆಸ್ ಪಕ್ಷದ ಓಟ್ ಯಾವುದು? ಅಹಿಂದ. ಸಿದ್ದರಾಮಯ್ಯನವರು ಸಿಎಂ ಆಗಿದ್ಯಾಕೆ? ಅಹಿಂದ ಕಾರಣಕ್ಕಾಗಿ. ಈಗ ಅಹಿಂದವನ್ನು ಯಾರು ಮುನ್ನಡೆಸ್ತಾರೆ? ಸತೀಶ್ ಜಾರಕಿಹೊಳಿ ಹಿಂದೆ ಅಹಿಂದ ನಿಂತ್ಕೊಂಡ್ರೆ ಕಾಂಗ್ರೆಸ್ ಅನಿವಾರ್ಯವಾಗಿ ಸತೀಶ್ ಜಾರಕಿಹೊಳಿಯನ್ನ ಸಿಎಂ ಮಾಡಲೇಬೇಕು. ಆ ರೀತಿಯ ಅನಿವಾರ್ಯ ಸೃಷ್ಟಿ ಆಗುತ್ತೆ. ಆ ರೀತಿಯ ವಿಶ್ಲೇಷಣೆ. ಥ್ಯಾಂಕ್ ಯು ಸೊ ಮಚ್ ಗೋವಿಂದರಾಜ್.